ಎಲ್ಲರಿಗೂ ನಮಸ್ಕಾರ. ನನ್ನ ಕೆಲವು ಮಾತುಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಮಂಜುನಾಥ್ ಅವರಿಗೆ ಮತ್ತೆ ಇಡೀ ಯು ಡಿಜಿಟಲ್ ತಂಡಕ್ಕೆ ಚಪ್ಪಾಳೆ ಮುಖಾಂತರ ಶುಭಾಶಯಗಳನ್ನು ತಿಳಿಸಬೇಕು ಅಂತ ಇಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಯಾಕಂತಂದ್ರೆ ಇಟ್ಸ್ ಅನ್ ಅಚೀವ್ಮೆಂಟ್. ಮೈಸೂರಲ್ಲಿದ್ದುಕೊಂಡು ಬೆಂಗಳೂರು, ಡೆಲ್ಲಿ, ಮುಂಬೈಯಲ್ಲಿ IPTV OTTಗಳು ಲಾಂಚ್ ನೋಡ್ತಿದ್ದೀವಿ. ನಾವು ಮೈಸೂರಲ್ಲಿ ಲಾಂಚ್ ಆಗ್ತಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತೆ ಸಂತೋಷ ಪಡುವಂಥ ವಿಚಾರ. ಸೊ ಹಂಗಾಗಿ ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು. ಜೊತೆಗೆ ಒಂದು ಮಾಧ್ಯಮ ಸಂಸ್ಥೆಯಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ಚಾನೆಲ್ಗಳು ಕ್ವಾಲಿಟಿಯಾಗಿ ಬರಬೇಕು. ನಾವೇನು ಕ್ವಾಲಿಟಿ ಕೊಡ್ತೀವಿ PCR ಅಲ್ಲಿ MCR ಅಲ್ಲಿ ನೋಡಿದಾಗ ಅದೇ ಕ್ವಾಲಿಟಿ ಜನಗಳಿಗೆ ತಲುಪಬೇಕು ಅನ್ನೋ ಆಸೆಯಿಂದ ನಾನು ಈ ಮಾತುಗಳನ್ನು ಹೇಳಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಅಚೀವ್ಮೆಂಟ್ ಇದೆ ಆ್ಯಕ್ಚುಲಿ ಮಂಜುನಾಥ್ ಅವ್ರದ್ದು, ಅದನ್ನು ಹೇಳ್ತೀನಿ. ನಾವೆಲ್ಲ ಇಷ್ಟು ಚಾನಲ್ನ ಮುಖ್ಯಸ್ಥರು, ಸಂಸ್ಥೆಗಳನ್ನು ಮುನ್ನಡೆಸೋರು ಸೇರಿರೋದು ಮೊದಲನೇ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಿದೆ ಇದು. ಯಾಕಂದ್ರೆ ನಾವು ಒಬ್ರು ಅಲ್ಲಲ್ಲಿ ಸಿಕ್ತಿದ್ವಿ, ಮೊದಲನೇ ಬಾರಿಗೆ ಇಲ್ಲೆಲ್ಲ ಸೇರಿದ್ದೀವಿ. ಅಜಿತ್ ಹನುಮಕ್ಕನವ್ರು ಇರ್ಬೋದು, News18 ಕನ್ನಡದ ಹರಿಪ್ರಸಾದ್ ಇರ್ಬೋದು, ಮತ್ತೆ ಡೆಲ್ಲಿಯಿಂದ ಡಿಸ್ಕವರಿ ರಿಪಬ್ಲಿಕ್ ಟೀಮ್ ಇಲ್ಲಿಗೆ ಬಂದಿದೆ. ಇವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಥರದ ಅಕೇಶನ್ಸ್ ಮೋಸ್ಟ್ಲಿ ಮಂಜುನಾಥ್ ಅವ್ರು ಮಾತ್ರ ಕ್ರಿಯೇಟ್ ಮಾಡಿರೋದು ಅನ್ಸುತ್ತೆ ಕರ್ನಾಟಕದಲ್ಲಿ. ಯಾಕೆಂದ್ರೆ ಅವರು ಎಲ್ಲರಿಗೂ ಆತ್ಮೀಯರು ಮತ್ತೆ ಚಿರಪರಿಚಿತರು. ಸೊ ಹಂಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊಟ್ಟಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೇಬಲ್ ಆಪರೇಟರ್ಸ್ ಇರ್ಬೋದು, ಕೇಬಲ್ ಸಂಸ್ಥೆಗಳನ್ನು MSOಗಳನ್ನು ಮುನ್ನಡೆಸೋರು ಇರ್ಬೋದು, ಎಲ್ಲ ನನಗೆ ಚಿರಪರಿಚಿತರೆ. ಸೊ ಹಂಗಾಗಿ ತಮ್ಮನ್ನೆಲ್ಲ ಇಂಡಿವಿಜುವಲ್ ಆಗಿ ಭೇಟಿ ಮಾಡ್ತಿದ್ವಿ, ಒಟ್ಟಿಗೆ ಎಲ್ಲರನ್ನೂ ಭೇಟಿ ಮಾಡುವಂಥ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ. ಸೊ ನಿಮಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಮೈಸೂರಿಗೆ 2 ವಿಚಾರಕ್ಕೆ ಬರ್ತೀನಿ ಆ್ಯಕ್ಚುಲಿ ಕಳೆದ 5 ವರ್ಷದಿಂದ. ಒಂದು ಚಾಮುಂಡೇಶ್ವರಿ ದರ್ಶನಕ್ಕೆ, ಇನ್ನೊಂದು ಯು ಡಿಜಿಟಲ್ ಕಾರ್ಯಕ್ರಮಕ್ಕೆ. ವರ್ಷಕ್ಕೆ ನಂದು 2 ವಿಸಿಟು. ಸೊ ಕಳೆದ 5 ವರ್ಷಗಳಿಂದ ಯು ಡಿಜಿಟಲ್ ಕಾರ್ಯಕ್ರಮಕ್ಕೆ ನಾನು ಆ ಸಂಸ್ಥೆಯ ಭಾಗಿಯಾಗಿ ಬಂದು ನಾನು ಅವರ ಸಂಭ್ರಮಾಚರಣೆಗಳಿರ್ಬೋದು ಕಳೆದ 5 ವರ್ಷದಲ್ಲಿ ಬರ್ತಿರ್ತೀನಿ. ಆದರೆ ಇವತ್ತಿನ ವಿಶೇಷ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥ ವಿಶೇಷ. IPTV ಮತ್ತು OTT ಇದು ಟೆಕ್ನಾಲಜಿಕಲ್ ರೆವಲ್ಯೂಷನ್ ಬೋಟ್ ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿ ಮತ್ತು ಕೇಬಲ್ ಇಂಡಸ್ಟ್ರಿಗೆ. ಆ ಥರದ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ನಾನು ಟೆಲಿವಿಷನ್ಗೆ ಬಂದು 25 ವರ್ಷ ಆಯಿತು. 5 ವರ್ಷ ಜರ್ನಲಿಸಮ್ಮು, ಮೀಡಿಯಾ ಸ್ಟಡೀಸು, ಟೆಲಿವಿಷನ್ ಪ್ರೊಡಕ್ಷನ್ ಓದ್ಕೊಂಡು ಬಂದವನು. ಈ 30 ವರ್ಷದಲ್ಲಿ ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿ ಇರ್ಬೋದು ಮತ್ತೆ ಕೇಬಲ್ ಇಂಡಸ್ಟ್ರಿ ಇರ್ಬೋದು, ಎಷ್ಟು ಬದಲಾವಣೆ ಕಂಡಿದೆ ಅಂತಂದ್ರೆ, ಒಂದು ಸಲ ನಾನು ಬೆಂಗಳೂರಿಂದ ಹೊರಟಾಗ ಮೈಸೂರವರೆಗೂ ಬರೋವರೆಗೂ ಜ್ಞಾಪಿಸ್ಕೊಂಡ್ ಬಂದೆ ನಮ್ಮ ಬಾಲ್ಯದ ದಿನಗಳು. ನಾವು ನೋಡಿದಂಥ ದೂರದರ್ಶನ ಆಂಟನ, ಅದಾದ ಮೇಲೆ ಕೇಬಲ್ ಆಪರೇಟರ್ಗಳು ಬಂದ ಮೇಲೆ ಒಂದೊಂದು ಅಷ್ಟಷ್ಟು ಮನೆಗಳಿಗೆ 100ರಿಂದ 1000, 10,000 ಮನೆಗಳಿಗೆ ಕೇಬಲ್ ಆಪರೇಟರ್ಸ್ ಕೊಡ್ತಿದ್ರು. ನಾವು ಹಳ್ಳಿಯಲ್ಲಿ ಇದ್ದವರು, ಹಳ್ಳಿಯಲ್ಲಿ ಕೇಬಲ್ ಇರಲಿಲ್ಲ, ಡಿಶ್ ಆಂಟೆನ ಬಂದಿತ್ತು ಅವಾಗ. ಆ ಡಿಶ್ ಆಂಟೆನ ಹೆಂಗಂದ್ರೆ CRT ಟೆಲಿವಿಷನ್ ಬೇರೆ, ಅದು ಹಳೆ ಡೂಮ್ TV. ನೀವು ಎಂಟರ್ಟೈನ್ಮೆಂಟ್ ನೋಡ್ಬೇಕಂದ್ರೆ ಒಂದು ಕಡೆ ತಿರುಗಿಸ್ಬೇಕು. ಅವಾಗ ನ್ಯೂಸ್ ಚಾನಲ್ ಇರಲಿಲ್ಲ ಬಿಡಿ, ಎಂಟರ್ಟೈನ್ಮೆಂಟಲ್ಲೇ ನ್ಯೂಸ್ ಬರ್ತಿತ್ತು. ಮೂವೀಸ್ ನೋಡ್ಬೇಕಂದ್ರೆ ಇನ್ನೊಂದು ಕಡೆ ತಿರುಗಿಸ್ಬೇಕು, ಸ್ಪೋರ್ಟ್ಸ್ ಚಾನಲ್ ನೋಡ್ಬೇಕಂದ್ರೆ ಇನ್ನೊಂದು ಕಡೆ ತಿರುಗಿಸ್ಬೇಕು. ತಿರುಗಿಸೋದಕ್ಕೊಬ್ಬ ಎಕ್ಸ್ಪರ್ಟ್ ಇರ್ತಿದ್ದ ಆ್ಯಕ್ಚುಲಿ ಹಳ್ಳಿಯಲ್ಲಿ. ಸೊ ಆ ದಿನಗಳಿಂದ ಇವತ್ತು ಮೊಬೈಲಲ್ಲಿ 400ಕ್ಕೂ ಹೆಚ್ಚು ಚಾನಲ್ಗಳು, 20ಕ್ಕೂ ಹೆಚ್ಚು OTT ಪ್ಲಾಟ್ಫಾರ್ಮ್ಗಳನ್ನು, ಅದು 4K ರೆಸಲ್ಯೂಷನ್ ಅಲ್ಲಿ ಕೊಡ್ತಿರ್ತಕ್ಕಂಥ ಯು ಡಿಜಿಟಲ್ ಸಂಸ್ಥೆ ನಿಜವಾಗಲೂ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ನನಗೆ ಅನ್ನಿಸ್ತಿದೆ. ಯಾಕಂದ್ರೆ ನಾವು
ಟೆಲಿವಿಷನ್ ಅಲ್ಲಿ ಯುಮ್ಯಾಟಿಕ್ ಟೇಪ್ ನೋಡಿದ್ದೀವಿ, ಬೀಟಾ ಟೇಪ್ ನೋಡಿದ್ದೀವಿ, DVC ಪ್ರೋ ನೋಡಿದ್ದೀವಿ, ಮಿನಿ DVC ಪ್ರೋ ನೋಡಿದ್ದೀವಿ. ನ್ಯೂಸ್ ರೂಮ್ಸ್ ಅಲ್ಲಿ ಈಗ ಒಂದು ಚಿಪ್ ಅಲ್ಲಿ ವಿಡಿಯೋಗಳೆಲ್ಲ ಬರ್ತವೆ. ಅಂದ್ರೆ ಟೆಕ್ನಾಲಜಿ ಬರ್ತಾ ಬರ್ತಾ ನ್ಯೂಸ್ ರೂಮ್ಸ್ ಚೇಂಜ್ ಆಗ್ತಿದೆ. ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅದು ಚೇಂಜ್ ಆಗ್ತಿದೆ. ಜನಗಳ ಆಲೋಚನೆ ಚೇಂಜ್ ಆಗ್ತಿದೆ, ನೋಡ್ತಿರೋ ರೀತಿ ಚೇಂಜ್ ಆಗ್ತಿದೆ. ಈಗ CTV ಬಂದಿದೆ, IPTV ಬಂದಿದೆ, OTT ಪ್ಲಾಟ್ಫಾರ್ಮ್ಗಳು ಬಂದಿದೆ, MS ಹೋಗ್ಲಿದ್ದಾರೆ. ಸೊ ಹಂಗಾಗಿ ಈ ಬದಲಾಗ್ತಿರೋ ವಿಚಾರದಲ್ಲಿ ಇವರು ಎಸ್ಪೆಷಲಿ ಡಿಜಿಟಲ್ ತಂಡ ಏನಿದೆ, ಆ ತಂಡದ ಬಗ್ಗೆ ನನಗೆ ವಿಶೇಷವಾದ ಒಂದು ಸಂತೋಷ. ಯಾಕೆ ಅಂತಂದ್ರೆ ಟೆಕ್ನಾಲಜಿನ ಬೇಗ ಅಡಾಪ್ಟ್ ಮಾಡ್ಕೋತಾರೆ. ಮಂಜುನಾಥ್ ಅವರು ಸಿಕ್ಕಿದಾಗ ಅವರು ನನ್ನ ಹತ್ರ ಹೊಸ ಟೆಕ್ನಾಲಜಿ ಏನು ಬರ್ತಿದೆ MSOಗೆ, ನಾನು ವೀಕ್ಷಕರಿಗೆ ಅವರ ಕನ್ವೀನಿಯನ್ಸ್ಗೆ ತಕ್ಕಂತೆ ಗುಡ್ ಕ್ವಾಲಿಟಿ ಸಿಗ್ನಲ್ ಹೆಂಗ್ ಕೊಡಬಹುದು ಅಂತ. ಯಾಕಂದ್ರೆ ಕನ್ವೀನಿಯನ್ಸ್ ಅಂದ್ರೆ ಇಲ್ಲಿ ಒಂದು ಮನೆಯಲ್ಲಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಮನೆಯಲ್ಲಿ ಟಿವಿಯಲ್ಲಿ ನೋಡ್ಬೋದು, ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿದ್ರೆ. ಆಚೆ ಇದ್ರೆ ಮೊಬೈಲಲ್ಲಿ ನೋಡ್ಬೋದು, ಟ್ಯಾಬಲ್ಲಿ ನೋಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಒಂದು ಸಬ್ಸ್ಕ್ರಿಪ್ಷನ್ಗೆ ಒಂದು ಟಿವಿ ಮತ್ತೆ 3 ಮೊಬೈಲ್ಗೆ ಏನೋ ಕೊಟ್ಟಂಗಿದ್ದೀರಾ ನೀವು ಆಕ್ಚುಲಿ ಅಕ್ಸೆಸ್. ಇಟ್ಸ್ ಅ ಗ್ರೇಟ್ ಥಿಂಗ್. ಅಂದ್ರೆ ಜನ ಎಲ್ಲಿದ್ರೆ ಅಲ್ಲಿ ಡಿಜಿಟಲ್ ಮುಖಾಂತರ ನಮ್ಮೆಲ್ಲ ಚಾನಲ್ಗಳನ್ನ OTT ಪ್ಲಾಟ್ಫಾರ್ಮ್ಗಳನ್ನ ನೋಡ್ಬೋದು. ಇದು ನಿಜವಾಗ್ಲೂ ನಾವೆಲ್ಲ ಸಂತೋಷ ಪಡುವಂಥ ವಿಚಾರ. ಯಾಕೆಂತಂದ್ರೆ ಮೈಸೂರಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಬರುವಾಗ ಇನ್ನೊಂದು ವಿಚಾರ ಯೋಚನೆ ಮಾಡ್ಕೊಂಡ್ ಬಂದೆ. ನಾವು IPTV OTT ನೋಡ್ತೀವಿ, ನೆಕ್ಸ್ಟ್ ಏನ್ ಬರ್ಬೋದು ಅಂತ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯೂರಿಯಾಸಿಟಿ. ಈಗೆಲ್ಲ ನೆಕ್ಸ್ಟ್ ಈಗ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ, ಮೇ ಬಿ AI ಡ್ರಿವನ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಬರ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ಬದಲಾಗ್ಬೋದು, ಮತ್ತೆ ನಾವು ಒಂದು ಇಂಟ್ರಾಕ್ಟಿವ್ ಸೆಷನ್ಸ್ ಇರ್ಬೋದು ಅದರಲ್ಲಿ. ಸೊ ಈ ತರ ಈ ಬದಲಾವಣೆಗೆ ನಾವು ಒಗ್ಕೋಬೇಕಾಗಿದೆ. ಒಂದು MSOಗಳು ಮತ್ತೆ ಟೆಲಿವಿಷನ್ ಚಾನೆಲ್ಸ್ಗಳು ಮತ್ತೆ ಆಡಿಯನ್ಸು ಒಗ್ಕೋಬೇಕಾಗಿದೆ. ಆಡಿಯನ್ಸು ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತಂದ್ರೆ ನೀವೇನ್ ಕೊಟ್ರು ಇವತ್ತು ಕನ್ಸ್ಯೂಮ್ ಮಾಡ್ತಾರೆ. ಆಡಿಯನ್ಸ್ಗೆ ನೀವು ಟಿವಿಯಲ್ಲಿ ಕನ್ಸ್ಯೂಮ್ ಮಾಡ್ತಾರೆ, ಮೊಬೈಲಲ್ಲಿ ಕನ್ಸ್ಯೂಮ್ ಮಾಡ್ತಾರೆ, ಎಲ್ಲಿ ಟೈಮ್ ಸಿಕ್ಕಿದ್ರೆ ಅಲ್ಲಿ ಕನ್ಸ್ಯೂಮ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಾವೀಗ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳು ನೋಡ್ತಾ ಇದ್ದೀವಿ, ಜೊತೆಗೆ ಲೈವ್ ಸ್ಟ್ರೀಮಿಂಗ್ ಆ್ಯಪ್ಗಳು ನೋಡ್ತಾ ಇದ್ದೀವಿ, ವಿಡಿಯೋ ಆನ್ ಡಿಮ್ಯಾಂಡ್ OTT ಪ್ಲಾಟ್ಫಾರ್ಮ್ಗಳು ನೋಡ್ತಾ ಇದ್ದೀವಿ. ಈಗ ಹೈಬ್ರಿಡ್ ಪ್ಲಾಟ್ಫಾರ್ಮ್ಸ್ ಬಂದಿದೆ, OTTನೂ ನೋಡ್ಬೋದು, ಲೈವ್ ಸ್ಟ್ರೀಮಿಂಗು ನೋಡ್ಬೋದು. ಮುಂದೆ ಏನು ಬರುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಟೆಕ್ನಾಲಜಿ, ನಾವು ಯಾವಾಗಲೂ ಒಂದು ಗಾದೆ ಹೇಳ್ತಿರ್ತೀವಿ, ಅಂಗೈಯಲ್ಲಿ ಆರೋಗ್ಯ ಇರಬೇಕು ಅಂತ. ನಮ್ಮ ಅಂಗೈ ನಮ್ಮ ಆರೋಗ್ಯನ ಸೂಚಿಸುತ್ತೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಇವನ್ ಅಂಗೈಯಲ್ಲೇ ಆಕಾಶ ತೋರಿಸ್ತಾನೆ ಅಂತ, ಅಂದ್ರೆ ಅವ್ನು ಬುರುಡೆ ಬಿಡ್ತಿದ್ದಾನೆ ಅಂತ ಅರ್ಥ. ಮೋಸ್ಟ್ಲಿ ನಮ್ಮ ಅಂಗೈಯಲ್ಲೇ ನೆಕ್ಸ್ಟ್ ನಾವು ನಮ್ಮ ಸ್ಟ್ರೀಮಿಂಗ್ ಸಿಗ್ನಲ್ಸ್ನ ಅಂಗೈಯಲ್ಲಿ ನೋಡ್ಬೋದೇನೋ ಅಂತ ಅನ್ಸುತ್ತೆ. ಆ ಜಮಾನಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತೀವೇನೋ ಅಂತ ಅನಿಸ್ತಿದೆ ನನಗೆ. ಸೊ ಹಂಗಾಗಿ ನಾವೀಗ 5G ಇಂದ ನೆಕ್ಸ್ಟ್ ಫೋಕಸ್ ಭಾರತ 6Gಗೆ ಶಿಫ್ಟ್ ಆಗ್ತಿದ್ದೇವೆ. ಸೊ ಈ ಟೈಮಲ್ಲಿ ಈ ಥರದ ಒಂದು ಆಲೋಚನೆ, ಈ ಥರದ ಒಂದು ಬದಲಾವಣೆ, ಮತ್ತೆ ನಮ್ಮಲ್ಲಿ ಆಕ್ಚುಲಿ ಟಿವಿಗಳಲ್ಲೂ ಒಂದು ಸಮಸ್ಯೆ ಇದೆ. ಮೊದಲೇನು ಮಾಡ್ತಿತ್ತು, ನಮಗೆ ಸಮಸ್ಯೆ ಆಗ್ತಿರೋದು ಅಪಾಯಿಂಟೆಡ್ TV ವ್ಯೂವರ್ಶಿಪ್ ಅಂತಿತ್ತು. 8 ಗಂಟೆ 9 ಗಂಟೆ ಈ ಟೈಮಿಗೆ ಜನ ಖುದ್ದಾಗಿ TV ಕೂತ್ಕೊಂಡು ನೋಡೋರು. ಈಗ ಅಪಾಯಿಂಟೆಡ್ TV ವ್ಯೂವರ್ಶಿಪ್ ಇಲ್ಲ, ಎಕ್ಸೆಪ್ಟ್ ನನಗೆ ಗೊತ್ತಿರೋ ಪ್ರಕಾರ ಕ್ರಿಕೆಟ್ಗೆ ಇರ್ಬೋದು ಅನ್ಸುತ್ತೆ. ಈಗ ಜನಕ್ಕೆ ಯಾವಾಗ ಟೈಮ್ ಸಿಗುತ್ತೆ, ಎಲ್ಲಿ ಟೈಮ್ ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಆ್ಯಪ್ಗಳಲ್ಲಿ ಇರ್ಬೋದು, ಆ ಕಂಟೆಂಟ್ ನೋಡ್ತಾರೆ. ಕಂಟೆಂಟ್ ಅಂತೂ ಕನ್ಸ್ಯೂಮ್ ಮಾಡ್ತಿದ್ದಾರೆ, ಆದರೆ ಆ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಿರೋದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಅದಕ್ಕೆ ರೆವಿನ್ಯೂ ಮಾಡಲ್ಸ್ ಇಶ್ಯೂ ಇದೆ ಆಕ್ಚುಲಿ. ಆ ರೆವಿನ್ಯೂ ಮಾಡಲ್ಸ್ಗೆ ನಾವು ಸೊಲ್ಯೂಷನ್ ಕಂಡುಹಿಡ್ಕೋಬೇಕಾಗಿದೆ. ಸೊ ಹಂಗಾಗಿ ಆ ರೆವಿನ್ಯೂ ಮಾಡಲ್ಸ್ ಬರೋವರೆಗೂ ಚಾನಲ್ ನಡೆಸೋರಿಗೆ ಕಷ್ಟ ಇದೆ. ಜೊತೆಗೆ ನಾನು ಮಂಜುನಾಥ್ ಅವ್ರ ಹತ್ರ ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ. ಆಕ್ಚುಲಿ ಆ ಪ್ರಶ್ನೆಗೆ ನನಗೆ ಸರಿಯಾದ ಉತ್ತರ ಸಿಗ್ಲಿಲ್ಲ. ಮೋಸ್ಟ್ಲಿ ಸರಿಯಾದ ನಾವು ಉತ್ತರ ಕಂಡುಹಿಡ್ಕೋಬೇಕಾಗಿದೆ. ಈಗ ನಾವೆಲ್ಲ ಏನಾಗಿದೆ, ನಮ್ಮ ರೇಟಿಂಗ್ ಏಜೆನ್ಸಿಗಳ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತು, ರೇಟಿಂಗ್ ಏಜೆನ್ಸೀಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡಾಲಜಿಯಲ್ಲಿ ಕರ್ನಾಟಕದಲ್ಲಿ 1,20,00,000 TV ಹೋಮ್ಸ್ ಇದ್ರೆ 2,200 ಬಾಕ್ಸ್ ಬಾರೋ ಮೀಟರ್ಗಳು ಹಾಕ್ಬಿಟ್ಟು ಅದರಲ್ಲಿ ರ್ಯಾಂಡಮ್ ಸ್ಯಾಂಪಲಿಂಗ್ ಪಿಕ್ ಮಾಡಿ ವಾರಕ್ಕೊಂದಿನ ಡೇಟಾ ಕೊಡ್ತಾರೆ. ಆದರೆ ಗೂಗಲ್ ಇರ್ಬೋದು, ಮೆಟಾ ಇರ್ಬೋದು, ಇನ್ಸ್ಟಾ ಇರ್ಬೋದು, ಇದರಲ್ಲೆಲ್ಲ ನಿಮಗೆ
ಅನಾಲಿಟಿಕ್ಸ್ ರಿಯಲ್ ಟೈಮಲ್ಲಿ ಸಿಗುತ್ತೆ. ಈ IPTV ಮುಖಾಂತರ DTHಗಳ ಮುಖಾಂತರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಡೇಟಾ ನಾವು ಟೆಲಿಕಾಸ್ಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ರಿಯಲ್ ಟೈಮಲ್ಲಿ ಸಿಕ್ಕಿದಾಗ ನಮಗೆ ನಮ್ಮ ಕಂಟೆಂಟ್ನ ಅಸೆಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಯಾಕಂದ್ರೆ ಈಗ ನಾವು ಮಾತಾಡ್ಬೋದು ಗುಡ್ ಕಂಟೆಂಟ್ ಅಂತ. ಗುಡ್ ಕಂಟೆಂಟ್ ಯಾರು ಡಿಸೈಡ್ ಮಾಡ್ತಾರೆ? ಹೆಚ್ಚು ಜನ ನೋಡೋದು ಗುಡ್ ಕಂಟೆಂಟಾ, ಇಲ್ಲ ನಾವು ಹಾಕಿರೋದು ಜಾಸ್ತಿ ಜನ ನೋಡ್ತಾರೆ ಅಂತ ಅದು ಗುಡ್ ಕಂಟೆಂಟಾ? ಇದೇ ಕನ್ಫ್ಯೂಷನ್ ಆಕ್ಚುಲಿ. ಸೊ ಹಂಗಾಗಿ ವಾರಕ್ಕೆ ಬರುವಂತ ಒಂದು ರೇಟಿಂಗು ಡೈಲಿ ಸಿಗಲಿ. ಈ IPTV ಇನೋವೇಷನ್ಸ್ ಇರ್ಬೋದು, ಈ ತರ ಟೆಕ್ನಾಲಜಿ ಇನೋವೇಷನ್ಸ್ ಇಂದ ಅದರಿಂದ ಬ್ರಾಡ್ಕಾಸ್ಟರ್ಸ್ಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ 5 ಲಕ್ಷಕ್ಕೂ ಹೆಚ್ಚು ಮನಗಳಿಗೆ ತಲುಪ್ತಿರ್ತಕ್ಕಂಥ ಡಿಜಿಟಲ್ಗೆ ಮತ್ತೆ ಡಿಜಿಟಲ್ ತಂಡಕ್ಕೆ ನನ್ನ ಶುಭಾಶಯಗಳನ್ನು ಕೋರ್ತಾ, ಮತ್ತಷ್ಟು ಆವಿಷ್ಕಾರಗಳು ಕೇಬಲ್ ಇಂಡಸ್ಟ್ರಿಯಿಂದ ಮತ್ತಷ್ಟು ಆವಿಷ್ಕಾರಗಳು ಅವರಿಂದ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.